ಫಯಾಜ್ ಮಗುಗೆ ಅದೇಂದ್ರೆ 400 ml ಇದೆ ಬಿಡಲ್ಲ. ನಮ್ಮ ಹತ್ರ ಚೆಕಿಂಗ್ ಬ್ಯಾಗೇಜ್ ಇಲ್ಲ. 100 ml ಎಕ್ಸ್ಟೆಂಡ್ ಮಾಡಿಸಿದ್ವಿ. ನಾವು ಚೆಕಿಂಗ್ ಮಾಡಲ್ಲ ಬ್ಯಾಗು ಸಿಕ್ಲಿ ಅಂದರೆ ನಾವು ತಗೊಳ್ಳಿಲ್ಲ ಅಂದರೆ. ನೀವು ಎಕ್ಸ್ಟ್ರಾ ಬ್ಯಾಗೇಜ್ ತೊಗೊಂಡಿದ್ದೀವಲ್ಲ 20 ಎಕ್ಸ್ಟ್ರಾ ಬ್ಯಾಗೇಜ್ ತಗೊಂಡು ಗೊತ್ತು ನಾವು ಇದು ಸೂಟ್ಕೇಸ್ ತೊಗೊಂಡು ಯಾರು ಚೆಕಿಂಗ್ ಮಾಡ್ತೀರಾ? ಯಾವುದಾದ್ರೂ ಇರೋದನ್ನೇ ನೋಡಿದಾಗ ಒಂದು ಮಾವು ಫಯಾಜ್ಗೆ ಫಯಾಜ್ ಮಗುಗೆ 2 ಡೈಲಿ ಲೋಷನ್, ಆಮೇಲೆ ಮಾಯಿಶ್ಚರೈಸರ್ಸ್ ಯುವರ್ ಬಾಡಿ, ಬೇಬೀಸ್ ಬಾಡಿ, ಆಮೇಲೆ 2 ಪ್ರೋಟೀನ್ ಬಾರ್ ನನಗೂ ಮತ್ತು ಯಶುಗೆ, ಆಮೇಲೆ ಒಂದು ಎಲೆಕ್ಟ್ರೋಲೈಟ್ಸ್ ಸೊ ದುಬೈಲಿ ಒಂದು ಹೆಸರು ಏನು ಗೊತ್ತಾ ಈ ವಾರ ಅಲ್ಲ ಸಾರಿ ಈ ಸಲ ಬಂದಾಗ ದುಬೈಲಿ ಹೆಸರು ಹೆಂಗೆ ಕಲ್ತಿರೋದು ಅಂದರೆ ಬಾರ್ಗೇನ್ ಮಾಡ್ಬೋದು ನಾವಿಲ್ಲಿ. ಸರ್ವಣ ಭವನ್ ಇತ್ತು ಗೊತ್ತಾ? ಬಾರ್ಗೇನ್ ಮಾಡಿ ಐಟಮ್ಗಳನ್ನ ತಗೋಬೋದು. ಸ್ವಲ್ಪ ಲೆಫ್ಟ್ ಅದೊಂದು ATM ಸೊ ಅದೊಂದು ಲೆಸನ್ ಈ ಸಲ. ಮೆಡಿಕಲ್ ಶಾಪಲ್ಲಿ ಸುಧಾ ಬಾರ್ಗೇನ್ ಮಾಡ್ಬೋದು, ಒಂದು ಶೋರೂಮಲ್ಲಿ ಸುಧಾ ಬಾರ್ಗೇನ್ ಮಾಡ್ಬೋದು, ಎಲ್ಲ ಕಡೆ ಬಾರ್ಗೇನ್ ಮಾಡ್ಬೋದು. ಸ್ಟುಪಿಡ್ ಪೀಪಲ್ ಬಾರ್ಗೇನ್ ಮಾಡ್ಬೋದು ಎಲ್ಲ ಕಡೆ ಬಾರ್ಗೇನ್. ಇವ್ರ ಹತ್ರ ಬಾರ್ಗೇನ್ ಮಾಡಿದೆ ಈಗ, ಅವರೊಂದು 10-15 ದಿರಮ್ ಡಿಸ್ಕೌಂಟ್ ಕೊಟ್ಟರು. 10-15 ದಿರಮ್ ಡಿಸ್ಕೌಂಟ್ ಕೊಡ್ತಿದ್ಯಾ ಬಾರ್ಗೇನ್ ಮಾಡಿದ್ರೆ? ಇಷ್ಟೊತ್ತು ದುಡ್ಡು ಹಾಳು ಮಾಡಿದ್ನಲ್ಲಮ್ಮ ಎಲ್ಲ ಕಡೆ. ನಾನು ಆಮೇಲೆ ನೆನ್ನೆ ಇವರು ಈಗ ಫ್ರ್ಯಾಂಕ್ ಮಿಲ್ಲರಲ್ಲಿ ವಾಚ್ ಚೆಕ್ ಮಾಡಿದ್ವಲ್ಲ, ವಾಚ್ ಅವನು ಫಸ್ಟ್ ಹೇಳಿದ್ದು 49,000, ಬಾರ್ಗೇನ್ ಮಾಡಿ 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 39,000 ಬಂದ. ನಾನು ಇದೇನ್ರಲ್ಲ ಚಾಟ್ GPT ಕೇಳಿದೆ, ಅದು ಹೇಳಿದ್ದು ಯು ಶುಡ್ ಬಿ ಗುಡ್ ಅಟ್ ಬಾರ್ಗೇನ್ ಇನ್ ದುಬೈ ಅಂತಾನೆ ಮೆನ್ಷನ್ ಮಾಡಿದ್ದು. ಗೋಲ್ಡ್ನು ಅಷ್ಟೇ. ಗೋಲ್ಡ್ಗೆ ಅನ್ಕೊಂಡಿದ್ದೆ ನಾನು ಮೋಸ ಮಾಡ್ತಾರೆ ಅಂತ, ಬಟ್ ಅದು ವರ್ತ್ ಶಾಪ್. ಬಟ್ ಎನಿವೇಸ್ ಲಾಸ್ಟ್ ಡೇ. ಇವಾಗ ನಾವು ಹೋಟ್ಲಿಂದ ಕೆಳಗಡೆ ಬಂದ್ಬಿಟ್ಟು ನಾನು ಚಂದು ದಿಲೀಪು ಕ್ಯಾಬಿಗೆ ಕಾಯ್ತಾ ಇದ್ದೀವಿ. ಮಿಕ್ದವರು ನಮ್ಮ ಮಿಕ್ಕಿದ ಸ್ನೇಹಿತರೆಲ್ಲ ಆಲ್ರೆಡಿ ಬೇರೆ ಕಡೆ ಹೋಗ್ಬಿಟ್ರು ದುಬೈಗೆ. ಮೀನಾ ಬಜಾರಲ್ಲಿ ಅವ್ರು ಇದ್ದಾರೆ, ವಾಚ್ ತೊಗೋತಾ ಇದ್ದಾರೆ. ಗ್ರಿಲ್ ಚಿಕನ್ ತೊಗೊಂಡ್ರಲ್ಲ ನೀವು, ಅಲ್ಲಿದ್ದಾರೆ. ಸೊ ನಾವು ಮೀನಾ ಬಜಾರ್ ಬುಕ್ ಮಾಡಿ ಒಂದು 50 ಮೀಟರ್ಸ್ ವಾಕ್ ಮಾಡಿ. ನಮ್ಮ ಇಂಡಿಯಾದಲ್ಲಿ ಸಿಗ್ಬೋದು, ನಾವು 250 ಅದಕ್ಕೆ ಅವ್ರು ಅಲ್ಲಿ ಮಾರೋದೇ ಇಲ್ಲ. ಸಕ್ಕದಾಗಿದೆ ಪ್ರೋಟೀನ್ ಬಾರ್. ನಾನು ಬರ್ಲಿನಲ್ಲಿದ್ದಾಗೂ ತಿನ್ನಲೇ ಇಲ್ಲ, ಅಷ್ಟೊಂದು ಕಾಸ್ಟ್ಲಿ ಅಲ್ಲಪ್ಪ ಅಂತ. ಕೇಳಿ ಚಂದನ್ ಹೋದ ತೊಗೊಂಬರಕ್ಕೆ. ಈಗ ಕ್ಯಾಬ್ ವೇಟ್ ಮಾಡ್ತಾ ಇದೀವಿ. ಕ್ಯಾಬ್ ಇಲ್ಲಿಂದ ತೊಗೊಂಡು ಬುರ್ದುಬೈಗೆ ಹೋಗೋಣ. ಮೀನಾ ಬಜಾರು ಇಲ್ಲೇ ಮಾಡಿದ್ದೀನಿ ಬಿಟ್ಟು ನಾನು. ಸೊ ಟೈಮ್ ಈಸ್ 12. ಅಂತೂ ಇಂತೂ ಸುಮಾರು ಒಂದು 4 hours ಟೈಮ್ ವೇಸ್ಟ್ ಮಾಡಿ, 4 hours 4 ದಿನ 4 ದಿವಸ ಟೈಮ್ ವೇಸ್ಟ್ ಮಾಡಿ HDFC ಅವ್ರ ಜೊತೆ ಜಗಳ ಆಡಿ ಒಂದು ಫೋನ್ ತೊಗೊಂಡಿದ್ದೀವಿ. ಕಂಗ್ರ್ಯಾಚುಲೇಷನ್ಸ್ ಚಂದನ್. ಥ್ಯಾಂಕ್ ಯು. HDFC ಬ್ಯಾಂಕ್ ಅವ್ರು ಒಂದೊಂದು ಹಿಂಸೆ ಕೊಟ್ಟಿದ್ದು. ಸಖತ್ ಪ್ರೋಟೀನ್ ಬರುತ್ತೆ, ಅದಕ್ಕೆ ನಿಂತಿರೋದು ನೀನು. ಹಾಂ ಓಕೆ, ಅವ್ನು ಕೊಡ್ಬೇಡ ಅವನು. ಹಾಂ ಇಲ್ಲ ಕ್ಯಾಬ್ ವೆಯ್ಟ್ ಮಾಡಿ. ಇಲ್ಲ ಹೋಟೆಲ್ ಕಡೆ ನಡೆಯಲಿ ಲೇ ಲೇ ಅವನು ಏನಾರ ಮಾತಾಡಿ ಆಗಲ್ಲಣ್ಣ. ಆಗಲ್ಲಣ್ಣ, ಮಾಡಿದಪ್ಪ ಒಂದ ಬೇಕೋತೀರಾಮ. ಮತ್ತೆ ನಂಗೆ ಹೆಂಗೆ ಇಟ್ಕೊಳ್ತೀಯಾ? ಏಯ್ ನಾವೆಲ್ಲಿದ್ವಿ ಅಲ್ಲಿಗೆ ಬಂದ್ಬಿಡ್ರಿ, ಮರ್ಯಾದೆಯಿಂದ ಹೇಳಿದ್ದೀನಿ. ಏಯ್ ಅವ್ನು ದಿಲ್ಲಿ ತಗೋಬೇಕು ನನ್ನ ಮಕ್ಕಳ. ನಿಮ್ದು ಮಾತ್ರ ಸ್ವಾರ್ಥಕತೆಯಲ್ಲೇ ಮೆರೀರಿ. ಹಾಂ ನಾವೆಲ್ಲಿದ್ವಿ ಅಲ್ಲಿಗೆ ಬಾ, ಪಕ್ಕದಲ್ಲಿದ್ದರೆ ನೀನೇ ಬಾ, ನಾವೇ ಹಾಕ್ಬಿಡ್ಬೇಕು. ಬಂದು ಇಂಥ ಸ್ನೇಹಿತರನ್ನ ಕಟ್ಕೊಂಡು ಯಾವತ್ತೂ ಟ್ರಿಪ್ಗೆ ಹೋಗ್ಬೇಡಿ. ಯಾಕೆ?
ಅಲ್ಲ ನಿಮ್ಮನ್ನ ಅವನ್ನ ದುಬೈಲಿ ಒಂದು ಇಂಡಿಯನ್ ಸ್ಪೈಸ್ ಊಟ ಮಾಡೋಣ ಅಂತ ಇಂಡಿಯನ್ ರೆಸ್ಟೋರೆಂಟ್ ಬಂದು ಊಟ ಮಾಡ್ತಾಯಿದ್ವಿ. ಅವನು ಚಿಕನ್ ಬಿರಿಯಾನಿ, ನಮ್ಮಿಬ್ರದ್ದು ಶವರ್ಮ, ಇವಂದು ಅವಂದು ಎಲ್ಲ ವೆಜ್ಜು, ಎಲ್ಲ ವೆಜಿಟೇರಿಯನ್ ಫುಡ್ ತಿಂದು ಇವಾಗ ಎಲ್ಲ ಖಾಲಿ ಮಾಡಿದ್ದೀವಿ. ಸೊ ಇಲ್ಲಿಂದ ನೆಕ್ಸ್ಟು ಪಾಮ್ ಸುಮೇರಾಗ ಹೋಗೋಣ ಅನ್ನೋದು ಪ್ಲ್ಯಾನು. ಸೊ ಇಲ್ಲಿಂದ ಕ್ಯಾಬ್ ತೊಗೊಂಡು ಅಲ್ಲಿಗೆ ಹೋಗೋಣ. ಬನ್ನಿ. ರೈಟ್, ಲಾಸ್ಟ್ ಡೇ ಎಲ್ಲ ಟಯರ್ಡ್ ಆಗ್ಬಿಟ್ಟವ್ರೆ, ಅದರಲ್ಲೂ ಹೆಚ್ಚು ಕಮ್ಮಿ ಜಾಸ್ತಿ ಟಯರ್ಡ್ ಆಗಿರೋದು. ರೀಚಾರ್ಜ್ ಆಗ್ತಾ ಇದೆ ಬಾಡಿ ಈಗ ಸ್ವಲ್ಪ ತುಟಿ ಲೆಫ್ಟಿಗೆ ಎಳೀತು. ಈಗ ಪೈ ಯಾವುದಿಲ್ಲ ಅಲ್ಲ ಯಾವುದು ಇಲ್ಲ ಒಟ್ಟಲ್ಲಿ. ಹಾಂ ಈ ಮೂರು ಮರೀನೋ ವಾಕ್ ಹತ್ರ ಬಂದಿದ್ದೀವಿ ನಾವಿಷ್ಟು ಜನ. ಇನ್ನು ಮಿಕ್ದವರೆಲ್ಲ ಇನ್ನೊಂದು ಕ್ಯಾಬಲ್ಲಿ ಬರಬೇಕು, ಕಾಯ್ತಾ ಇದ್ದೀವಿ. ದುಬೈ ಮೆರೀನಾ. ಒಂದೆರಡು ಫೋಟೋ ಹಿಡ್ದಮ್ಮ. ಅವನಿಗೆ 2 ಬಿರಿಯಾನಿ ಬೀಳ್ತಾನೆ, ಹೆಂಗೆ ಅವನು ನೋಡೋಣ ಅಲ್ಲೇ ಲಕ್ಷಣ. ಬಾ ಮಾಮ್, ನಡಿ ಮಾಮ್, ನಡಿ. ಏನು ಬ್ಯಾಗ್ ಹಾಕ್ಕೊಂಡು ನೀಟಿಗಪ್ಪ ಶಾಪಿಂಗ್ ಮಾಡಿ ದುಬೈಯೇ ಮೈ ಮೇಲದೆ. ಹಾಂ, ದುಬೈ ಬರ್ಲಿನು ಎಲ್ಲ ಮೈ ಮೇಲದೆ. ಮಂಜುನಾಥ್ ಅವ್ರು ಫೋನ್ ತಗೊಬಿಟ್ಟು ಆ ಫೋಟೋ ತೆಗ್ದಿದ್ದು ಇದೇನು ಬಸ್ರಿಂದ ಇದೆ ಪುಲೋಸರಿ. ಮರೀನಾ ವಾಕ್ ಹತ್ರ ಸ್ವಲ್ಪ ಟೈಮ್ ಪಾಸ್ ಮಾಡಿಬಿಟ್ಟು ಇವಾಗ ಎಲ್ಲರೂ ಬಂದು ಮೇನ್ ರೋಡಲ್ಲಿ ನಿಂತಿದ್ದೀವಿ. ಮೇನ್ ರೋಡಲ್ಲಿ ಇಲ್ಲಿಂದ ದುಬೈ ಐ ಹತ್ರ ಹೋಗೋಣ ಅಂತ. ಸೊ ಕ್ಯಾಬ್ ಬುಕ್ ಮಾಡ್ತಾಯಿದ್ದೀವಿ, ವೆಯ್ಟ್ ಮಾಡ್ತಾಯಿದ್ದೀವಿ. ಸುಸ್ತಾಗ್ಬಿಟ್ಟವ್ರು ಪಾಪ, ಬ್ಯಾಗ್ಗಳೆಲ್ಲ ಎತ್ಕೊಂಡು ಡೋರ್ ಕ್ಲೋಸ್ ಮಾಡೋ. ಕ್ಲೋಸ್ ಇಟ್ ಸೊಳ್ಳೆ ಎಲ್ಲ ಕಡೆ, ದುಬೈ ಸೊಳ್ಳೆ. ಆಲ್ ರೈಟ್, ದುಬೈ ಹತ್ರ ಬಂದ್ವಿ ಕ್ಯಾಬ್ ಮಾಡ್ಕೊಂಡು. ಇವಾಗ ಫೈನಲಿ ನಮ್ಗೆ ಇನ್ನೊಂದು ಅವರ್ 1.5 ಅವರ್ ಟೈಮ್ ಇದೆ ಅಷ್ಟೇ. ಇಲ್ಲಾದಮೇಲೆ ಇಲ್ಲಿಂದ ಡೈರೆಕ್ಟ್ ಅಬುದಾಬಿಗೆ ಹೋಗಬೇಕು. ಇನ್ನು ಬೇರೆ ಇನ್ನೊಂದು ಕ್ಯಾಬ್ ಬಂದಿಲ್ಲ. ಚಂದನ್ ಗುರುಚಿತಲ್ಲಿ ಹಿಂದೆ ಫೋಟೋ ತೊಗೊಂಬತ್ತವ್ರೆ. ಯಶು ಮುಂದೆ ಟ್ರಾಲಿ ಹೇಳ್ಕೊಂಡು ಹೋಯ್ತವ್ರೆ. ಇವಾಗ ಇಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ಆದರೆ ಡಿನ್ನರ್ ಮಾಡಿ ಇಲ್ಲಿಂದ ಹೊರಡೋದೆ. ಬಟ್ ಟೇಕ್ ಎ ಲುಕ್ ಅಟ್ ದುಬೈ ಐ. ಟಿಕೆಟ್ಸ್ ನೋಡೋಣ, ದುಬೈ ಒಳಗೆ ಹೋಗೋಕ್ಕೆ ಎಷ್ಟಾಗ್ಬೋದು ಅಂತ ಚೆಕ್ ಮಾಡೋಕ್ಕೆ ಬಂದಿದ್ದೀವಿ. ಎಷ್ಟು ನೋಡೋಣ, ಎಷ್ಟೊತ್ತು ರೈಡು ಎಷ್ಟಾಗುತ್ತೆ ಪ್ರೈಸ್ ಅಂತ. ಇರೋದೇ 6 ಗಂಟೆಗೆ ಬೇಡ, ಮುಂದೆ ಹೋಗೋಣ. ವ್ಯಾಕ್ಸ್ ಮ್ಯೂಸಿಯಮ್ ಅದೇ ಅವ್ರು ಹೇಳ್ತಾ ಇದ್ದಲ್ಲ, ಇಲ್ಲೇ ಹಿಂದೆ ಇರೋದು. ಇಲ್ಲಿ ಬರ್ತಾರ ಅವ್ರು ಕೆಳಗಡೆ ನೋಡ್ತಾರ. ಎಷ್ಟಂತೆ?
ಇಲ್ಲಿ ಹಿಂದಿನೇ ಹಾಕಬೇಕು, ಫ್ರೆಂಚ್ ಹಾಕೋಕ್ಕಾಯ್ತದೆ. ಬೇರೆ ಪೋರ್ಟ್ ಥರ ಇರುತ್ತೆ, ಹಾಳಾಗುತ್ತೆ ಫೋನ್ಗಳು. ಮಂಜ ಆಗಲೇ ಸುಸ್ತಾದ, ಇನ್ನೊಂದು ರೌಂಡು ಹುಚ್ಚಪ್ಪ. ಆಗಲಿಲ್ಲ ತೇಜು, ಏನು ವರ್ಕೌಟ್ ಆಗಲಿಲ್ಲ. ಆ ಬ್ಯಾಗಲ್ಲಿ ನೀರು ಕೊಡು ಮಂಜ. ಲಂಡನ್ ಐ ಹತ್ರ ಎಲ್ಲ ಮುಗಿಸ್ಕೊಂಡು ಈ ಥರ ಈ ಸ್ಟ್ರೀಟ್ ಇದೆಯಲ್ಲ, ಈ ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗಿ ಒಂದು ಸಲ ಅಲ್ಟಿಮೇಟ್ಲಿ ನೋಡಿ ಏನೋ ತೋರಿಸ್ತಾ ಇದ್ದೀನಿ, ಏನೋ ರೆಕಾರ್ಡ್ ಆಗ್ತಾ ಇರ್ತದೆ. ಈ ಸ್ಟ್ರೀಟ್ ಇದೆಯಲ್ಲ, ಈ ಸ್ಟ್ರೀಟ್ನ ಅಲ್ಟಿಮೇಟ್ಲಿ ನಡ್ಕೊಂಡು ಹೋಗಿ ಫೈನಲಿ ಅದಾದಮೇಲೆ ಇಲ್ಲಿಂದ ಆ ಕಡೆ ಹೋದರೆ ಕ್ಯಾಬ್ ಬರ್ತದೆ, ಕ್ಯಾಬ್ನ ಹತ್ಕೊಂಡು ಮನೆಗೆ ಹೋಗಿ ಎಲ್ಲರೂ ಪಾಪ ಸುಸ್ತಾಗ್ಬಿಟ್ಟವ್ರೆ. ನಾವು ಬ್ಯಾಗ್ ಎತ್ಕೊಂಡು ಓಡಾಡ್ತಾ ಇದ್ದೀವಿ. ಲಾಸ್ಟ್ ಡೇ ಇವತ್ತು ಅಲ್ಲಿ ಚೆಕ್ಔಟ್ ಮಾಡ್ಬಿಟ್ಟು ಬಂದಿದ್ದು Airbnb-ನ. ದಿಲೀಪ ಫ್ರೀ, ಫೋನಲ್ಲಿ ಬ್ಯುಸಿ, ಚಂದನ್ನು, ತೇಜು ಎಲ್ಲ ನೀರು ಲೋಡ್ ಮಾಡ್ತವ್ರೆ. ಮಂಜು ಅವರು ಅರ್ಧ ಹೆಣ ಬಿದ್ದಿದೆ, ಇನ್ನೊಂದು ಅರ್ಧ ಹೆಣ ಬಿದ್ದರೆ ಏರ್ ಲಿಫ್ಟ್ ಮಾಡಿಸ್ಬೇಕು ಅವನಿಗೆ. ಇವಾಗ ನೀರು ಕೊಡ್ತು ರೆಡಿ ಆಗೋನೆ. ನಮ್ಮ ಮಿಸ್ಸಸ್ ಯಾವುದೋ ಕಾರ್ಟೂನ್ ನೋಡ್ತವ್ರೆ ಇವಾಗ. ಅದು ಇದು ರಾಹುಲ್ ಪೆಟ್ಟರ್. ಥ್ಯಾಂಕ್ ಯು. ಅದು ಬೆಳಗ್ಗೆನೇ ತಲೆನ ಅರ್ಧಾಕಿನ ಹಚ್ಚಿಬಿಟ್ಟು ಆಟ ಆಡ್ತಿಲ್ಲ. ಎಷ್ಟೊಂದು ಕೊಡ ತಗೊಂಡಾನೆ? ಯಾ ಕೊಡ ತಗೊಂಡ. ಅದು ಐ ನೀಟ್ ಇನ್ಫಾರ್ಮೇಶನ್ ದೇ. ಓಕೆ. ಪಾಸ್ ತಗೋಬೇಕಂತ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಅಲ್ಲೇ ಅದನ್ನೇ ಹೇಳ್ತೆ. ಅಷ್ಟೇ. ಇದಾದಮೇಲೆ ಕಂಟೆಂಟ್ಗೆಲ್ಲ ಕಾಸು ಕೊಟ್ಟು ಮಾಡೋಷ್ಟೆಲ್ಲ ಶಕ್ತಿ ಇಲ್ಲ, ಇನ್ವೆಸ್ಟ್ ಮಾಡಿರೋದೇ ₹1 ಬಂದಿಲ್ಲ. ಸೊ ಇಲ್ಲಿಗೆ ಈ ಸ್ಟ್ರೀಟದು ಮುಗಿಸ್ತಾ ಇದ್ದೀನಿ ವ್ಲಾಗ್ನ. ನೋಡಿ ಎಷ್ಟು ರೀಚ್ ಆಗಿದ್ದೀವಿ ನಾವು. ವಾ ಸೂಪರ್. ಇವಾಗ ಅಲ್ಲೆಲ್ಲ ಶಾಪಿಂಗ್ ಮುಗಿಸಿ ಅದಾದಮೇಲೆ ಪಾಮ್ ಜುಮೇರ ಅಲ್ಲ ಆ್ಯಕ್ಚುಲಿ ದುಬೈ ಹತ್ರ ಹೋಗಿ ಎಲ್ಲ ಮುಗಿಸ್ಬಿಟ್ಟು ಇವಾಗ ನಾವು ಸೀದಾ ಅಬುದಾಬಿ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ ದುಬೈಯಿಂದ. ಇನ್ನೊಂದು 20 ನಿಮಿಷ ರೀಚ್ ಆಗ್ತೀವಿ ಅಬುದಾಬಿ ಏರ್ಪೋರ್ಟ್ನ. ಆಮೇಲೆ ಅಫ್ಕೋರ್ಸ್ ಫ್ಲೈಟ್ ಆ್ಯಂಡ್ ಫ್ಲೈಯಿಂಗ್ ಬ್ಯಾಕ್ ಟು ಇಂಡಿಯಾ. ಇವಾಗ ಒಂದು ಕ್ರೇಜಿ ಟ್ರಿಪ್. ಬಟ್ ನಾನು ಜಾಸ್ತಿ ವ್ಲಾಗ್ ಮಾಡಲಿಲ್ಲ ಈ ವ್ಲಾಗಲ್ಲಿ. ಬಟ್ ಎಲ್ಲರದ್ದು ಒಂದು ಒಪಿನಿಯನ್ ಕಲೆಕ್ಟ್ ಮಾಡ್ತೀನಿ, ನೋಡೋಣ ಹೇಗಿರುತ್ತೆ ಅಂತ ಒಂದು ವೀಡಿಯೋ ಮಾಡೋಣ ಅದ್ರ ಬಗ್ಗೆ. ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ಸ್ ಟೇಕ್ ಕೇರ್, ಗುಡ್ ನೈಟ್, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಬಾಯ್.